ಓಕೆ ಗಾಯ್ಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ದೊಣ್ಣೆ ಬಿರಿಯಾನಿ ಹೌಸಿಗೆ ಬಂದಿದ್ವಿ. ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳಿದ್ರೆ ಆಪೋಸಿಟು ಗಾಯತ್ರಿ ಮಾಂಗಲ್ಯ ಮಂದಿರ, ಬಿಸೈಡ್ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಬರುತ್ತೆ, BH ರೋಡಲ್ಲಿ, ನಮ್ಮ ಶಿವಮೊಗ್ಗದ್ದು. ಒಳಗಡೆ ಮಾತ್ರ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ನೀಟ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಬ್ರೈಟಾಗಿದೆ. ಎಂಟರ್ ಆಗೋ ಟೈಮಲ್ಲಿ ಖುಷಿಯಾಗುತ್ತೆ. ಮತ್ತು ಮೆನು ನೋಡಿದ್ರೆ ಮೆನು ತುಂಬ ಲಿಮಿಟ್ ಆಗಿದೆ. ಮತ್ತು ಬೇಸಿಕಲಿ ನಿಮಗೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಆ ಥರ ಸಿಗುತ್ತೆ. ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಮಟನ್ ಗೀ ರೋಸ್ಟ್ ಆರ್ಡ್ರ್ ಮಾಡಿದ್ದೆ. ಮಟನ್ ಗೀ ರೋಸ್ಟ್ 5 to 6 ಪೀಸಸ್ ಸಿಗುತ್ತೆ ನಿಮಗೆ. ಮಟನ್ ಗೀ ರೋಸ್ಟ್ ನನಗೆ ಇಷ್ಟ ಆಯಿತು. ಇಟ್ ವಾಸ್ ನಾಟ್ ಅಪ್ ಟು ದ ಪಾಯಿಂಟ್. ನಾನು ಇಲ್ಲಿ ಕೇಳಿದ್ದೆ ಬಿರಿಯಾನಿ ಮತ್ತು ಕಬಾಬ್ ಆ ಥರ ಭಾಳ ಚೆನ್ನಾಗಿದೆ ಅಂತ. ಎರಡೇ ಐಟಮ್ ಬೋರ್ ಆಗುತ್ತೆ ಅಂತ ಮಟನ್ ಗೀ ರೋಸ್ಟ್ ತೊಗೊಂಡೆ. ಮಟನ್ ಗೀ ರೋಸ್ಟ್ ವಾಸ್ ಗುಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಮಟನ್ ಬಿರಿಯಾನಿ ಇರುತ್ತೆ, ಮಟನ್ ಪೀಸಸ್ ಆ್ಯಂಡ್ ಬಾಯ್ಲ್ಡ್ ಎಗ್ ಕೊಟ್ಟಿದ್ದರು. ಅದ್ರ ಜೊತೆ ಮೊಸರು ಬಜ್ಜಿ ಮತ್ತು ಶೇರ್ವಾ ಹಾಕ್ಕೊಂಡು ತಿಂದರೆ ಸಖತ್ತಾಗುತ್ತೆ. ರೈಸು ಮಾತ್ರ ಭಾಳ ಚೆನ್ನಾಗಿತ್ತು. ದೊಣ್ಣೆ ಬಿರಿಯಾನಿ ಧಮ್ ಆಗಿರುತ್ತೆ ನೋಡಿ, ಆ ಥರ ಟೇಸ್ಟು. ಇಟ್ ವಾಸ್ ಗುಡ್ ಆ್ಯಂಡ್ ನೈಸ್. ಪೀಸಸ್ಸು ಚೆನ್ನಾಗಿತ್ತು. ಮಟನ್ ಪೀಸಸ್ಸು ವಾಸ್ ವೆರಿ ಗುಡ್, ಚೆನ್ನಾಗಿತ್ತು ಮಟನ್ ಪೀಸಸ್. ನನಗಂತೂ ಭಾಳ ಇಷ್ಟ ಆಯಿತು. ನೆಕ್ಸ್ಟು ರಾಯಲಸೀಮಾ ಮಟನ್ ಫ್ರೈ ಅಂತ ಇದರಿಂದ ಹೆಸರು. ರಾಯಲಸೀಮಾ ಮಟನ್ ಫ್ರೈ ಸಕ್ಕತ್ತಾಗಿತ್ತು. ಮಸಾಲ ಮತ್ತು ಅದ್ರ ಟೇಸ್ಟು ಮತ್ತು ಮಟನ್ ಟೇಸ್ಟು ಇಟ್ ವಾಸ್ ಗುಡ್. ಸ್ಪೈಸಿ ಆಗಿತ್ತು. ಮಟನ್ ಬಿರಿಯಾನಿ ಜೊತೆ ತಿನ್ನೋಕ್ಕೆ ಸಕ್ಕತ್ತಾಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಗೀ ರೋಸ್ಟ್ಗಿಂತ ರಾಯಲಸೀಮಾ ಮಟನ್ ಫ್ರೈ ವಾಸ್ ಗುಡ್. ಗೀ ರೋಸ್ಟು ವಾಸ್ ಆ್ಯಾವ್ರೇಜ್ ಇತ್ತದು. ಬಟ್ ರಾಯಲಸೀಮಾ ಮಟನ್ ಫ್ರೈ ಭಾಳ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಮಾಡಿ ಅಂತೆ. ಮಟನ್ ಪೀಸಸ್ಸು ಸಕ್ಕತ್ತಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಕುಷ್ಕಾ ರೈಸ್, ಬಿರಿಯಾನಿ ರೈಸ್. ಇದು ಜಸ್ಟು ನಮ್ಮ ಫ್ರೆಂಡಿಗೆ ಮಟನ್ ಭಾಳ ಇಷ್ಟ, ನನಗೂ ಇಷ್ಟನೇ. ಬಟ್ ಬಿರಿಯಾನಿ ರೈಸ್ ತೊಗೊಂಡಿದ್ದೆ. ಆ್ಯಂಡ್ ಅದ್ರ ಜೊತೆ ಶೇರ್ವಾ ಮತ್ತು ಬಿರಿಯಾನಿ ರೈಸ್ ಸಖತ್ತಾಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ನೆಕ್ಸ್ಟು ಕಾಕಿನಾಡ ಚಿಕನ್ ಆರ್ಡರ್ ಮಾಡಿದ್ದೆ. ಕಾಕಿನಾಡ ಚಿಕನ್ ಚೆನ್ನಾಗಿತ್ತು. ಇಟ್ ವಾಸ್ ಸಿಮಿಲರ್ ಟು ರಾಯಲಸೀಮಾ ಮಟನ್ ಫ್ರೈ, ಸಿಮಿಲರ್ ಇದ್ದಿತ್ತು. ಮಸಾಲ ಸ್ವಲ್ಪ ಸಿಮಿಲರ್ ಇತ್ತು, ಮಾತ್ರ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಚಿಕನ್ ಲವರ್ಸಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಟ್ ವಾಸ್ ಗುಡ್. ಚಿಕನ್ ಟೆಂಡರ್ ಆಗಿತ್ತು. ಪೀಸ್ ವಾಸ್ ಬಿಸಿ ಇದ್ದು ಸಗದಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಫೈನಲಿ ಚಿಕನ್ ಕ್ಷತ್ರಿಯ ಕಬಾಬ್, ಬೆಸ್ಟ್ ಕಾಂಬಿನೇಷನ್. ಇದು ತುಂಬ ಫೇಮಸ್ ದೊಣ್ಣೆ ಬಿರಿಯಾನಿ. ಇಲ್ಲಿ ಚಿಕನ್ और ಮಟನ್ ದೊಣ್ಣೆ ಬಿರಿಯಾನಿ ಜೊತೆ ಕ್ಷತ್ರಿಯ ಕಬಾಬ್ ತಿನ್ನೋಕ್ಕೆ ಟೇಸ್ಟೇ ಡಿಫ್ರೆಂಟು. ಮಸಾಲನೇ ಕಬಾಬ್ ಪೌಡ್ರಿಂದ ಮಸಾಲನೇ ಡಿಫ್ರೆಂಟ್ ಇದೆ. ತುಂಬ ಇಷ್ಟ ಆಯ್ತು ನನಗೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ ಅಂತೆ. ಒಂದ್ಸಲಿ ತಿಂದರೆ ಇನ್ನೂ ಸ್ವಲ್ಪ ತಿನ್ನೋಣ ಅನಿಸುತ್ತೆ. ಸೊ ಇಷ್ಟೇ ವಿಡಿಯೋ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you for watching.